ಒಬ್ಬ ಸ್ಟೂಡೆಂಟ್ ರಾತ್ರಿಯೆಲ್ಲ ಅಳುತ್ತಿದ್ದ. ಯಾವಾಗ್ಲೂ ತನ್ನ ಕನಸಿನ ಬಗ್ಗೆ ಯೋಚಿಸ್ತಿದ್ದ. ನನ್ನ ಲೈಫಲ್ಲಿ ದೊಡ್ಡದಾಗಿ ಏನಾದ್ರೂ ಮಾಡ್ತೀನಾ ಅನ್ನೋ ಪ್ರಶ್ನೆ ಯಾವಾಗ್ಲೂ ಆತನನ್ನ ಕಾಡ್ತಿತ್ತು. ಯಾಕಂದ್ರೆ ಮನೆಯಲ್ಲಿ ಬಡತನ, ಅಪ್ಪ ಅಮ್ಮನ ಕಷ್ಟ ನೋಡಿದಾಗ ಈ ಮಿಡ್ಲ್ ಕ್ಲಾಸ್ ಸ್ಟೂಡೆಂಟ್ ನಲ್ಲಿ ಬರೋ ಕಾಮನ್ ಕ್ವಶನ್ ಇದೆ. ಈ ಮಿಡ್ಲ್ ಕ್ಲಾಸ್ ಲೈಫ್, ಈ ಬಡತನ ಒಬ್ಬ ಸ್ಟೂಡೆಂಟ್ಗೆ ತನ್ನ ಹೆಗಲ ಮೇಲಿರೋ ಬ್ಯಾಗ್ ಕೇವಲ ಬ್ಯಾಗ್ ಆಗಿರಲ್ಲ, ಕನಸುಗಳ ಮೂಟೆ, ಮನೆ, ಅಪ್ಪ ಅಮ್ಮನ ಜವಾಬ್ದಾರಿ. ಈ ಬಡತನ ಅನ್ನೋದು ಕೆಲವರಿಗೆ ಶಾಪವಾದ್ರೆ ಮತ್ತೆ ಕೆಲವರಿಗೆ ಸಾಧಿಸಲೇಬೇಕು ಅನ್ನೋ ಛಲ ಹುಟ್ಟಿಸುತ್ತೆ. ಜೀವನಕ್ಕೆ ಸರಿಯಾದ ದಾರಿ ಗುರಿಯನ್ನ ಸೆಟ್ ಮಾಡುತ್ತೆ. ನಿನ್ಗೆ ನಿನ್ನ ಓದು ಅಸಂಭವ ಅನ್ನಿಸ್ತಿದ್ಯಾ? ನನ್ ಜೊತೆಗಿರೋ ಫ್ರೆಂಡ್ಸ್ ಜಾಸ್ತಿ ಮಾರ್ಕ್ಸ್ ತೆಗಿತಿದ್ದಾರೆ, ನನ್ ಕೈಯಲ್ಲಿ ಆಗ್ತಿಲ್ಲ ಅನ್ನಿಸ್ತಿದ್ಯಾ? ಓದಿದ್ದು ನೆನ್ಪಿಲ್ಲ, ಈಗೆಲ್ಲ ನಿನ್ ಮನ್ಸಲ್ಲಿ ಬರಬಾರ್ದು. ಹೌದು, ಇಲ್ಲಿವರೆಗೂ ಆ ರೀತಿ ಆಲೋಚನೆ ಬರ್ತಿತ್ತು, ಇನ್ಮೇಲೆ ಬರೋ ಆಗಿಲ್ಲ. ಯಾಕಂದ್ರೆ ಇನ್ಮೇಲೆ ನೀನ್ ನಂಬೋದು ಬೇರೆಯವ್ರನ್ನಲ್ಲ, ನೀನ್ ನಂಬೇಕಾಗಿರೋದು ಕೇವಲ ನಿನ್ನನ್ನ. ಇಷ್ಟು ದಿನ ಆಗಿದ್ದಾಗೋಯ್ತು, ಇನ್ಮೇಲೆ ಅದೇ ತಪ್ಪು ಮಾಡೋ ಆಗಿಲ್ಲ. ಇನ್ನು ಮಿಕ್ಕಿರೋ ಸ್ವಲ್ಪ ದಿನವನ್ನ ನಿನ್ನ ಓದಿನ ಮೇಲೆ ಕೊಟ್ರೆ ನಿನ್ನ ರಿಸಲ್ಟ್ ಬೆಟರ್ ಆಗುತ್ತೆ. ಸಮಥಿಂಗ್ ಈಸ್ ಬೆಟರ್ ದನ್ ನಥಿಂಗ್. ನಿನ್ ಲೈಫಲ್ಲಿ ನಿಜವಾಗ್ಲೂ ನೀನ್ ಸೀರಿಯಸ್ ಆಗಿದ್ಯಾ ಅಂದ್ರೆ ಮೊದಲು ನೀನ್ ಕಲಿಬೇಕಾಗಿರೋದು ಬೇಡವಾದ ವಿಚಾರಗಳಲ್ಲಿ ಟೈಮ್ ವೇಸ್ಟ್ ಮಾಡೋದನ್ನ ಮೊದಲು ಬಿಡು. ಬೇಡವಾದ ವಿಚಾರ, ಬೇಡವಾದ ಜನರ ಸಹವಾಸ, ಫ್ರೆಂಡ್ಶಿಪ್ ಮಾತು ಪ್ರತಿಯೊಂದನ್ನ ಇಗ್ನೋರ್ ಮಾಡಿ ಗುರಿ ಕಡೆ ಗಮನ ಕೊಡ್ಲೇಬೇಕು. ಇದೇ ಈಗ ನಿನ್ನ ಲೈಫ್ಗೆ ಬೇಕಾಗಿರೋದು, ಇದೇ ನಿನ್ನನ್ನ ಸಕ್ಸಸ್ ಮಾಡೋದು. ನಿನ್ ಲೈಫಲ್ಲಿ ಕೆಲವು ಟೈಮ್ ನ ವೇಸ್ಟ್ ಮಾಡಿದ್ದಾಗೋಗಿದೆ, ಅದರ ಬಗ್ಗೆ ಈಗ ಯೋಚಿಸ್ತಾ ಕುತ್ಕೊಂಡ್ರೆ ಉಪಯೋಗ ಇಲ್ಲ. ಇನ್ ಮುಂದೆ ಇಲ್ಲಿಂದ ನಿನ್ನ ಎಕ್ಸಾಮ್ ಮುಗಿಯೋವರೆಗೂ ಈ ಪ್ರಪಂಚದ ಮಾತುಗಳಿಗೆ ನಿನ್ನ ಕಿವಿಯನ್ನ ಮುಚ್ಚು. ಕೇವಲ ನಿನ್ನ ಓದಿನ ಕಡೆ ಮಾತ್ರ ಗಮನ ಕೊಡು. ಇದು ನಿನ್ನ ಎಕ್ಸಾಮ್ ಮುಗಿಯೋವರೆಗಿನ ಮಾತಷ್ಟೇ. ಈಗ ನಿನ್ ಮೇಲೆ ನಿನ್ ಟೈಮ್ ಕೊಟ್ಕೊಂಡ್ರೆ ಮುಂದೆ ನಿನ್ನ ಲೈಫೇ ಸೆಟ್ಲ್ ಆಗೋಗುತ್ತೆ. ಇದು ಓದೋ ಟೈಮ್, ಇದು ಜೀವನದಲ್ಲಿ ಸಾಧಿಸೋಕೆ ಇರೋ ಏಜ್, ಇದು ಪ್ರಯತ್ನ ಪಡೋ ಏಜ್. ನಿನ್ನ ಪ್ರಯತ್ನ, ನಿನ್ನ ರಿಸಲ್ಟ್ಸ್ ಹೇಗಿರ್ಬೇಕಂದ್ರೆ ನಿನ್ ಬಗ್ಗೆ ಯಾರು ಕೂಡ ಮಾತಾಡಬಾರ್ದು. ಈಗ ನೀನ್ ಯೋಚನೆ ಮಾಡ್ಬೇಕಾಗಿರೋದು, ಈಗ ನಾನು ಓದೋ ನನ್ನ ನಾಲೆಡ್ಜ್ ನನ್ನನ್ನ ಮುಂದೆ ಎಲ್ಲಿವರೆಗೂ ತಗೊಂಡೋಗುತ್ತೆ ಅನ್ನೋದು ಮುಖ್ಯ. ಮುಂದೆ ಬರೋ ಜೀವನ ಸುಖವಾಗಿರ್ಬೇಕಂದ್ರೆ ಈ ದಿನ ಮುಖ್ಯ. ನೀನ್ ನಿನ್ನ ಎಕ್ಸಾಮ್ಗೆ ತಯಾರಾಗ್ಲೇಬೇಕು. ಮನಸ್ಸನ್ನ ಶಾಂತವಾಗಿಟ್ಕೊಂಡೋದು. ನೀನ್ ಯಾವುದನ್ನ ಕಷ್ಟ ಅನ್ಕೊಂಡಿದ್ಯೋ ಅದು ಖಂಡಿತ ಕಷ್ಟ ಅಲ್ಲ, ನೀನ್ ಸರಿಯಾಗಿ ಪ್ರಯತ್ನ ಪಡ್ತಿಲ್ಲ ಅಷ್ಟೇ. ಈ ಜಗತ್ತಲ್ಲಿ ಯಾವುದು ಕೂಡ ಇಂಪಾಸಿಬಲ್ ಅಲ್ಲ. ಎವ್ರಿಥಿಂಗ್ ಈಸ್ ಇಂಪಾಸಿಬಲ್ ಅಂಟಿಲ್ ಯು ಟ್ರೈ. ನೀನ್ ಅಂದ್ಕೊಂಡಿರೋದಕ್ಕಿಂತ ಹೆಚ್ಚಿನ ಯಶಸ್ಸು ನಿನಗೆ ಖಂಡಿತ ಸಿಗುತ್ತೆ. ನೀನ್ ಎಫರ್ಟ್ ಹಾಕ್ಬೇಕಷ್ಟೇ. ಎಕ್ಸ್ಟೆಂಡ್ ಯುವರ್ ಲಿಮಿಟ್. ದಿನಕ್ಕೆ 3 ಗಂಟೆ ಓದ್ತಿದ್ರೆ ಇನ್ಮೇಲಿಂದ 5 ಗಂಟೆ ಓದು. ಅಂದ್ಕೊಂಡಿರೋ ವರ್ಕ್ ಮುಗಿಯೋವರೆಗೂ ಎದ್ದೇಳ್ಬೇಡ. ನಿನ್ನ ಓದಿನ ಬಗ್ಗೆ ಕಾನ್ಫಿಡೆಂಟ್ ಅಂಡ್ ಕಮಿಟ್ಮೆಂಟ್ ಎರಡೂ ಇರ್ಲಿ. ಓದೋ ವಿಚಾರದಲ್ಲಿ ಕಾಂಪ್ರಮೈಸ್ ಆಗ್ಬೇಡ.